ಓಕೆ, ಇದೀಗ ಮಂಡ್ಯದಲ್ಲಿ ಇವತ್ತು ಸುಮಲತಾ ತಮ್ಮ ಅಂತಿಮ ಘೋಷಣೆಯನ್ನು ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ನಾನು ಪಕ್ಷೇತರವಾಗಿ ಸ್ಪರ್ಧೆ ಮಾಡಲ್ಲ ಮತ್ತು ಕಾಂಗ್ರೆಸ್ಗೆ ಹೋಗಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರೆ ಆಗುವಂಥ ಅನಾಹುತಗಳ ಬಗ್ಗೆ ಕೂಡ ಅವರು ಹೇಳಿದ್ದಾರೆ. ಯಾಕಂದರೆ ನಾನೊಂದು ವೇಳೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದರೆ ಯಾರು ಗೆಲ್ತಾರೆ, ಯಾರಿಗೆ ಲಾಭ ಆಗುತ್ತೆ ಅಂದರೆ ಇಂಡೈರೆಕ್ಟಾಗಿ ಅದು ಕಾಂಗ್ರೆಸ್ಗೆ ಲಾಭ ಆಗ್ಬೋದು. ಕಾಂಗ್ರೆಸ್ಗೆ ನಾನು ಈ ಹಿಂದೆ ಹೋಗುವಂಥ ಒಂದು ಅವಕಾಶಗಳಿತ್ತು, ಆದರೆ ಅವರು ನಮ್ಮನ್ನು ಬಿಟ್ಟುಕೊಡಲಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ನಾನು ಈಗ BJPಗೆ ಸೇರ್ಪಡೆ ಆಗ್ತಾ ಇದ್ದೀನಿ, BJPಗೆ ಸೇರ್ಪಡೆ ಆದ ನಂತರ BJPಯ ಮೈತ್ರಿ ಧರ್ಮವನ್ನು ನಾನು ಪಾಲಿಸಬೇಕಾಗತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಸುಮಲತಾ ಏನು ಮಾಡ್ತಾರೆ? ಸುಮಲತಾ ನೆಕ್ಸ್ಟ್ ಎಲೆಕ್ಷನ್ಗೆ ಇಂಡಿಪೆಂಡೆಂಟಾಗಿ ಕಂಟೆಸ್ಟ್ ಮಾಡ್ತಾರಾ, ಇಲ್ಲ BJPಗೆ ಸೇರ್ತಾರಾ, ಇಲ್ಲ HD ಕುಮಾರಸ್ವಾಮಿ ಅವರಿಗೆ ಸಪೋರ್ಟ್ ಮಾಡ್ತಾರಾ, ಕಾಂಗ್ರೆಸ್ ಈ ಎಲ್ಲ ಗೊಂದಲಗಳಿಗೆ ಇವತ್ತು ತೆರೆ ಬಿದ್ದಿದೆ. ಏನೇನು ನಡೀತು ಮಂಡ್ಯದಲ್ಲಿ ಆ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಸುಮಲತಾ ಅವರದ್ದು ಅವರ ಅಭಿಮಾನಿಗಳ ಜೊತೆ ಹೇಗಿತ್ತು ನೋಡಿ. ಇಷ್ಟು ದಿನ ಸಂಸದೆ ಸುಮಲತಾ ಯಾವ ಪಕ್ಷಕ್ಕೆ ಸೇರ್ತಾರೆ ಅಥವಾ ಪಕ್ಷೇತರವಾಗಿ ಕಣಕ್ಕಿಳಿತಾರಾ ಅನ್ನೋ ಕುತೂಹಲ ಇತ್ತು. ಆದ್ರೆ ಇದೀಗ ಎಲ್ಲದಕ್ಕೂ ತೆರೆ ಬಿದ್ದಿದೆ. ಬಿಜೆಪಿ ಟಿಕೆಟ್ ನಿರೀಕ್ಷೆಯಲ್ಲಿದ್ದ ಸುಮಲತಾಗೆ ಬಿಜೆಪಿ ಶಾಕ್ ನೀಡಿತ್ತು. ಮಂಡ್ಯದಿಂದ ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿಯನ್ನ ಕಣಕ್ಕಿಳಿಸಿತ್ತು. ಸಂಧಾನ ಸಭೆ, ಅಭಿಮಾನಿಗಳ ಸಭೆ, ಈಗ ಇತಿಹಾಸ. ಇದೀಗ ಮಂಡ್ಯ ಗೌಡ್ತಿ ಸುಮಲತಾ ಕಮಲ ಹಿಡಿಯೋದು ಪಕ್ಕಾ ಆಗಿದೆ. MP ಸೀಟೋ MNA ಸೀಟೋ ಸಿಕ್ಕಿಲ್ಲ ಅಂದಮೇಲೆ ಕೋಪ ಮಾಡಿಕೊಂಡು ಪಾರ್ಟಿ ಬಿಟ್ಟೋಗ್ತಾರೆ. ಆದರೆ ಸುಮಲತಾ ಅಂಬರೀಶ್ MP ಟಿಕೆಟ್ನ ಬಿಟ್ಟು ಕೊಟ್ಟು ನಾನು BJP ಪಕ್ಷವನ್ನು ಸೇರುವಂತ ನಿರ್ಧಾರವನ್ನು ಮಾಡಿ ಮಂಡ್ಯ ಅಖಾಡದಿಂದ ಸುಮಲತಾ ಹಿಂದೆ ಸರಿದಿದ್ದಾರೆ. ಕಾಂಗ್ರೆಸ್ಗೆ ಹೋಗಲ್ಲ, ಪಕ್ಷೇತರವಾಗಿ ನಿಲ್ಲಲ್ಲ ಎಂದು ಸುಮಲತಾ ಘೋಷಣೆ ಮಾಡಿದ್ದಾರೆ. ಏಪ್ರಿಲ್ 6ಕ್ಕೆ ಅಧಿಕೃತವಾಗಿ ಬಿಜೆಪಿ ಸೇರ್ಪಡೆಯಾಗಲಿದ್ದಾರೆ. ಪ್ರಧಾನಿ ಮೋದಿ ಸಮ್ಮುಖದಲ್ಲಿ ಕಮಲ ಹಿಡಿಯೋ ಸಾಧ್ಯತೆ ಇದೆ. ಇನ್ನು ಕುಮಾರಸ್ವಾಮಿಗೆ ಬೆಂಬಲಿಸೋದಾಗಿ ಹೇಳಿದ್ದಾರೆ. ಇವತ್ತು ಮೈತ್ರಿಯಲ್ಲಿ ಅವರು JDS ಪಕ್ಷದೊಂದಿಗೆ ಹೊಂದಾಣಿಕೆ ಆಗಿದೆ. ಬದಲಾದ ಪರಿಸ್ಥಿತಿ, ಅದೇ ಬದಲಾದ ಸವಾಲು ನಮ್ಮ ಮುಂದೆ ಇದೆ. ಕಾಂಗ್ರೆಸ್ ನಾಯಕರಿಗೆ ಶಾಕ್. ಸುಮಲತಾ ಮುನಿಸಿಗೆ ಹೈ ಬ್ರೇಕ್. ಮಂಡ್ಯ ಕಾಂಗ್ರೆಸ್ ನಾಯಕರ ಪ್ಲಾನ್ ಉಲ್ಟಾ ಹೊಡೆದಿದೆ. ಸುಮಲತಾ ಬಂಡಾಯ ನಿರೀಕ್ಷೆಯಲ್ಲಿದ್ದ ಕಾಂಗ್ರೆಸ್ಗೆ ಶಾಕ್ ಆಗಿದೆ. ಕುಮಾರಸ್ವಾಮಿಗೆ ಬೆಂಬಲ ಘೋಷಿಸಿರೋದು ನುಂಗಲಾರದ ತುಪ್ಪವಾಗಿದೆ. ಇನ್ನು ಬಿಜೆಪಿ ಹೈಕಮಾಂಡ್ ಸುಮಲತಾ ಅಸಮಾಧಾನ ಶಮನ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಸುಮಲತಾ ಬಿಜೆಪಿ ಸೇರ್ಪಡೆಯಿಂದ ಹಳೆ ಮೈಸೂರು ಭಾಗದಲ್ಲಿ ಬಲ ತುಂಬಿದಂತಾಗುತ್ತೆ. ಬಿಜೆಪಿಗೆ ಮಾಸ್ ಲೀಡರ್ ಎಂಟ್ರಿ ಆಗ್ತಿದ್ದು ಎದುರಾಳಿಗೆ ನೇರ ಡಿಚ್ಚಿ ಕೊಡೋ ನಾಯಕಿ ಸಿಕ್ಕಿದಂತಾಗುತ್ತೆ. ಇದರಿಂದ ಕುಮಾರಸ್ವಾಮಿ ಗೆಲುವಿನ ಹಾದಿ ಸುಲಭವಾಗಲಿದೆ. ಮಂಡ್ಯದಲ್ಲಿ ಅಂಬರೀಶ್ ಅಭಿಮಾನಿಗಳು, ದರ್ಶನ್ ಅಭಿಮಾನಿಗಳ ದೊಡ್ಡ ಪಡೆ ಇದ್ದು ಇದು ಕೂಡ ಬಿಜೆಪಿಗೆ ಪ್ಲಸ್ ಆಗಲಿದೆ.